ಎಲ್ಲರಿಗೂ ಇದು ಮಂಗಳವಾರದ ಮಿನಿ ವ್ಲಾಗ್. ಇವತ್ತಂತೂ ಎಷ್ಟು ಚಳಿ ಅಂದರೆ ಅಷ್ಟು ಚಳಿ ಇತ್ತು. ನಾನಂತೂ ತಲೆಗೆ ಬಟ್ಟೆ ಕಟ್ಟಿ ನಂಗೆ ರೂಢಿನೆಲ್ಲ ಅಂಥದ್ರಲ್ಲಿ ಇವತ್ತು ತಲೆಗೆ ಬಟ್ಟೆ ಕಟ್ಟೋ ಅಷ್ಟು ಚಳಿ ಆಗ್ತಾಯಿತ್ತು. ಇಟ್ಸ್ ಓಕೆ ಅಂದ್ಬಿಟ್ಟು ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಮಾಡಬೇಕು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಹಬ್ಬಿದ ಪರ್ಮಿಷನ್ ತೊಗೊಂಡು ಇದ್ಕಿದ ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿದ್ನ. ಆಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಹಸ್ಬೆಂಡು ಊಟ ತಿಂದ್ಬಿಟ್ಟು ಸಿಟಿಗೆ ಹೋದರು. ಆಮೇಲೆ ಮಕ್ಳಿಗೆ ಇವತ್ತು ಒಂದೇ ಥರ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಟ್ವಿನ್ನಿಂಗ್ ಥರ ಇರುತ್ತೆ ಅಂದ್ಬಿಟ್ಟು ಆಮೇಲೆ ಮಗುನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ಶಾರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತು ಅಡುಗೆ ಮಾಡೋದು ಸಹ ಇರಲಿಲ್ಲ. ಹಬ್ಬೀಸ್ ಇವತ್ತು ಊಟಕ್ಕೆ ಬರೋಲ್ಲ, ನಾನು ಸಿಟಿಗೆ ಹೋಗ್ತೀನಿ, ಸ್ವಲ್ಪ ಅಂಗಡಿಗೆಲ್ಲ ಐಟಮ್ ತೊಗೊಂಬರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಹೆಂಗೋ ಮಧ್ಯಾಹ್ನದ ತನಕ ಕಾಲ ಕಳೆದು ಆಮೇಲೆ ಪುನರ್ವಿಂಗ್ ಕರ್ಕೊಂಬಂದು ಆಮೇಲೆ ಏನಿತ್ತು ಅದನ್ನೇ ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಯಾಕೋ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಾಗಾಗಿ ಮೊನ್ನೆ ಪೊಂಗಲ್ ಬೇರೆ ತಿಂದಂಗೆ ಆಗಿರಲಿಲ್ಲ. ಹಾಗಾಗಿ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪೊಂಗಲ್ ಮಾಡ್ಕೋತಾ ಇದ್ದೆ. ಅದ್ರ ಜೊತೆ ಗೆಣಸು ಸ್ವಲ್ಪ ಮಿಕ್ಕಿತ್ತು, ಅದು ಗೆಣಸೆಲ್ಲ ಬೇಯಿಸ್ಕೊಂಡು ಈ ಕಡೆ ಪೊಂಗಲು ರೆಡಿ ಆಯಿತು. ಅದಾದಮೇಲೆ ಪೊಂಗಲ್ ಸ್ವಲ್ಪ ಕೂಲಾಗೋ ಅಷ್ಟರಲ್ಲಿ ಇರೋ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ಮಡಚಿಡ್ತಾಯಿದ್ದೀನಿ. ಅದ್ರ ಜೊತೆ ನನ್ನ ಮಕ್ಕಳು ಸಹ ಬಟ್ಟೆ ಮಡ್ಚ್ಕೊಡೋದೇನು ಹೇಳ್ತೀರಾ, ನಾನು ಒಗ್ದಿರೋ ಬಟ್ಟೆನ ಒಗೆಯೋದೇನು ಹೇಳ್ತೀರಾ, ಇಲ್ಲಿ ನೋಡ್ಬೋದು ನೀವು. ಸೀರಿಯಸ್ಲಿ ಅನಿಸುತ್ತೆ ನನ್ನ ಮಕ್ಕಳು ನನಗೆ ಎಷ್ಟು ಕಾಟ ಕೊಡ್ತಾರಪ್ಪ, ಎಷ್ಟು ಕೆಲಸ ಮಾಡಿಸ್ತಾರೆ ಅಂತ. ಬಟ್ ನಾನು ಏನೇ ಕೆಲಸ ಮಾಡಿದ್ರು ಅವ್ರು ಕೈ ಜೋಡಿಸ್ತಾರೆ. ಅದಂತೂ ನಂಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಬಟ್ ಆ ಕೆಲಸದಿಂದ ನನಗೆ ಎಲ್ಲ ಎಕ್ಸ್ಟ್ರಾ ಕೆಲಸನೇ ಆಗುತ್ತೆ. ಬಟ್ ಇಟ್ಸ್ ಓಕೆ. ಸಂಜೆ ಆಗ್ತಾ ಕಡೆಗೂ ಶಾರು ಮಲಗೇ ಇರಲಿಲ್ಲ. ಪುನರ್ವಿ ಮಲ್ಕೊಬಿಟ್ಲು ಆಡಿಕೊಂಡು. ಬಟ್ ಪುನರ್ವಿ ಮಲ್ಕೊಂಬಿಟ್ರೆ ಇವಳಿಗೆ ಒಂಥರ ಖಾಲಿ ಆಗಿಬಿಡುತ್ತಲ್ಲ, ಹಾಗಾಗಿ ಅವಳನ್ನ ಹೋಗಿ ಎಬ್ಬರಿಸ್ತಾನೆ ಇದ್ಲು. ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದೆ ಅಡುಗೆ ಏನು ಮಾಡಲಿ ಅಂತ. ಅವ್ರು ಇದ್ಕೊಂಡು ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡು ಅಂದರು. ಇನ್ನು ಮಕ್ಳಿಗೆ ರೈಸ್ ಬೇಕಲ್ಲ ಅಂದ್ಬಿಟ್ಟು ಹೆಸರು ಕಾಳು ಹಾಕಿ ಮೊಟ್ಟೆ ಪಲ್ಯ ಮಾಡಿ ಆ ಹೆಸರು ಕಾಳು ಬೇಯಿಸಿರೋ ನೀರಿಂದ ಇವತ್ತು ಕೈಗೊಜ್ಜು ಮಾಡಿದ್ನ. ನನ್ನ ಮಕ್ಳಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಕ್ಳಿಗೆ ಕೆಂಪು ನೀರು ಮಾಡಿ ಆಚೆ ಹಾಕಿದ್ರೆ ಒಳ್ಳೆಯದಾಗುತ್ತೆ, ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು.